ಹಲ್ಲು ಕಡಿಯೋದ್ರಿಂದ ಹಲ್ಲು ರಾತ್ರಿ ಹೊತ್ತಲ್ಲಿ ಕಡಿಯೋದು ಕೆಲವೊಮ್ಮೆ ಎಚ್ಚರ ಇರುವಾಗಲೂ ಮಕ್ಕಳು ಹಲ್ಲು ಕಡಿಯೋದು ಕಮ್ಮಿ. ಆದರೂ ರಾತ್ರಿ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ ಹೆಚ್ಚಿಗೆ ಸಮಯ ಹಲ್ಲು ಕಡಿತಾ ಇದ್ದರೆ ಹಲ್ಲು ತುಂಬ ಸೌದೋಗಿ ಹಲ್ಲಿನ ಆಕಾರನೇ ಬದಲಾಗೋ ಪ್ರಮೇಯ ಇರುತ್ತೆ. ಇನ್ನೊಂದೇನೆಂದರೆ ಹಲ್ಲು ಎತ್ತರ ಕಮ್ಮಿ ಆಗೋದು ಅಷ್ಟೇ ಅಲ್ಲ, ಮಧ್ಯದಲ್ಲಿ ಎರಡು ಹಲ್ಲು ಮಧ್ಯದಲ್ಲಿ ಇರುವಂಥ ವಿಡ್ತ್ ಅಂತ ಹೇಳ್ತೀವಲ್ಲ, ಅಗಲನೂ ಕಮ್ಮಿ ಆಗುತ್ತೆ. ಅಗಲ ಕಮ್ಮಿ ಆಗೋದ್ರಿಂದ ಹಲ್ಲಿನ ಜೋಡಣೆ ಅಂದರೆ ದಿ ಆರ್ಚ್ ಲೆಂಗ್ತ್ ಅಂತ ಹೇಳ್ತೀವಿ, ಅದು ಸಹ ಕಮ್ಮಿ ಆಗುತ್ತೆ. ಇದು ಹಲ್ಲಿನ ಅಗಲ ಕಮ್ಮಿ ಆಗೋದ್ರಿಂದ, ಯಾಕಂದರೆ ಇದು ಹಲ್ಲುಗಳಲ್ಲ, ಹಲ್ಲುಗಳು ಪರ್ಮನೆಂಟ್ ಹಲ್ಲಿಗೆ ಜಾಗ ಹಿಡ್ಕೊಬೇಕು. ಇದರಿಂದ ಇದು ಹಲ್ಲು ಅಗಲ ಕಮ್ಮಿ ಆದರೆ ಬರೋ ಹಲ್ಗೂ ಜಾಗ ಕಮ್ಮಿ ಆಗೋ ಪ್ರಮೇಯ ಇರುತ್ತೆ. ಅದರಿಂದ ಇದು ಅಕಸ್ಮಾತು ಹೆಚ್ಚಿಗೆ ಹಲ್ಲು ಕಡಿತಾ ಇದ್ದಾರೆ ಅಂದರೆ ಇದನ್ನು ಒಂದು ಸಮಸ್ಯೆ ಅಂತಲೇ ನಾವು ಭಾವಿಸ್ಬೋದು. ಇನ್ನೊಂದೇನೆಂದರೆ ಹಲ್ಲು ಹೆಚ್ಚಿಗೆ ಎತ್ತರ ಕಮ್ಮಿ ಆಗೋದ್ರೆ ಅಗಿಯೋ ರೀತಿಯೂ ಬದಲಾಗ್ಬಿಡುತ್ತೆ. ಮಗುವಿನ ಉಸಿರಿನ ಬೆಳವಣಿಗೆಗೂ ಸ್ವಲ್ಪ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಅದರ ತುಂಬ ಹೆಚ್ಚಿಗೆ ಸಮಯ ಮಗು ಹಲ್ಲು ಕಡಿತಾ ಇದೆ ಅಂದರೆ ಆದಷ್ಟು ಬೇಗ ದಂತವೈದ್ಯರ ಹತ್ರ ಕರ್ಕೊಂಡು ಬಂದು ಅದಕ್ಕೆ ಸಮಸ್ಯೆಗೆ ತಕ್ಕಂಥ ಚಿಕಿತ್ಸೆನ ಹೊಂದ್ಕೊಬೇಕಂತ ನಾವು, ಒಂದು ವೇಳೆ ಅದು ಯಾವ ಕಾರಣದಿಂದ ಮಗು ಆ ಥರ ಹಲ್ಲು ಕಡಿತಾ ಇದೆ ಅಂತ ನಾವು ಪರಿಶೀಲನೆ ಮಾಡ್ತೀವಿ. ಒಂದು ವೇಳೆ ಏನಾದರೂ ಹೊಟ್ಟೆ ಒಳಗೆ ಹುಳು ಇದೆ ಅಂತಂದರೆ ಯಾವಾಗ ನಾವು ಡಿವರ್ಮಿಂಗ್ ಮಾಡಿದ್ದಾರೆ ಅಂತ ಕೇಳ್ತೀವಿ. ಸಾಧಾರಣ ಒಂದು 4 ತಿಂಗಳಿಗೊಂದ್ಸರಿ 6 ತಿಂಗಳಿಗೊಂದ್ಸರಿ ಡಿವರ್ಮಿಂಗು ಆಗಬೇಕು. ಮಕ್ಕಳು ಅಲ್ಲಿ ಇಲ್ಲಿ ಅದು ಇದು ಪದಾರ್ಥ ತೆಗೆದು ಬಾಳ್ಗೆ ಹಾಕ್ಕೊಂಡ್ಬಿಡ್ತಾರೆ. ಅದು ಏನು ಹಾಕ್ಕೊಳ್ತಾರೆ ಅಂತ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನಾವು ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ರೆಗ್ಯುಲರಾಗಿ ಡಿವರ್ಮ್ ಮಾಡ್ತಾಯಿದ್ರೆ ಹೊಟ್ಟೆ ಒಳಗೆ ಇರುವಂಥ ಹುಳದ್ದು ಇರಿಟೇಷನಿಂದ ಅದರದ್ದು ಪರಿಣಾಮ ಅಂದರೆ ಹಲ್ಲು ಕಡಿಯೋದು ಸಾಧಾರಣವಾಗಿ ಕಮ್ಮಿ ಆಗೋಗುತ್ತೆ. ಇಲ್ಲ ಏನಾದರೂ ಹಲ್ಲಿಂದು ಏನಾದರೂ ಇರೆಗ್ಯುಲರ್ ಆಗಿ ಅಲೈನ್ಮೆಂಟ್ ಏನಾದರೂ ಸರಿ ಇಲ್ಲ, ಅದರಿಂದ ಆಗ್ತಾಯಿದೆ ಅಂದರೆ ಸ್ವಲ್ಪ ಮೈನರ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಸ್ವಲ್ಪ ಎಲ್ಲೆಲ್ಲಿ ತಗಲ್ತಾ ಇದೆ ಅದನ್ನೊಂದು ಸ್ವಲ್ಪ ನಾವು ಗ್ರೈಂಡ್ ಮಾಡಿದ್ರೆ ಅದನ್ನು ಅಷ್ಟು ಮಟ್ಟಿಗೆ ಅದನ್ನು ಕರೆಕ್ಟ್ ಆಗುತ್ತೆ. ಇಲ್ಲ ಒಂದು ವೇಳೆ ಕಠಿಣ ವಿಷಯ ಅಂದರೆ ಕೆಲವೊಮ್ಮೆ ಈ ಥರ ಏನೂ ತೊಂದರೆ ಇಲ್ಲದೇ ಮಗುವಿಗೆ ಏನಾದರೂ ಸ್ಟ್ರೆಸ್ ಇದೆ ಅಂತಂದರೆ, ಮನಸ್ಸಿನ ಏನಾದರೂ ಆತಂಕ ಇದೆ ಅಂದರೆ ಕೆಲವೊಮ್ಮೆ ನಾವು ಭಾಳ ಸೂಕ್ಷ್ಮತೆಯಿಂದ ತಂದೆ ತಾಯಿಗಳನ್ನ ಕೇಳ್ತೀವಿ, ಮನೆಯಲ್ಲೆಲ್ಲ ಸರಿಗಿದೆಯಾ, ಏನಾದರೂ ತೊಂದರೆ ಇದೆಯಾ, ಏನಾದರೂ ಬದಲಾವಣೆ ಏನಾದರೂ ಆಗಿದೆಯಾ ಅಂತ ಕೇಳ್ತೀವಿ. ತುಂಬ ಬದಲಾವಣೆ ಆಗಿ ಮಗುವಿಗೆ ಮನಸ್ಸಿನ ಆತಂಕ ಆಗ್ತಾಯಿದೆ ಅಂತ ಅನಿಸಿದ್ರೆ ನಾವು ಪೇರೆಂಟಲ್ ಕೌನ್ಸಿಲಿಂಗ್ ಸಹ ನಾವು ಹೇಳ್ತೀವಿ. ಇಲ್ಲ ಏನಾದರೂ ಹಲ್ಲಿದ್ದು ಅದರದ್ದು ಏನಾದರೂ ಇರಿಟೇಷನಿಂದ ಮಗು ಹಲ್ಲು ಕಡಿತಾ ಇದೆ ಅಂದರೆ ಹುಳುಕಲ್ಲಿನ ಚಿಕಿತ್ಸೆ ಮಾಡಿಬಿಟ್ರೆ, ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಆ ಕಾರಣದಿಂದ ಸಹ ಟ್ರೀಟ್ಮೆಂಟ್ ಆದಮೇಲೆ ಮಗು ಹಲ್ಲು ಕಡಿಯೋದನ್ನು ಕಮ್ಮಿ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.